ರವಿವರ್ಮ ಮಾಸ್ಟರ್ ಎಷ್ಟು ದಿವಸ ರುಬ್ಬಿದ್ರಿ ಸರ್ ಸುದೀಪ್ ಸರ್ನ? ಅಲ್ಲ, ನಿಮ್ಗೆ ಹಂಗೆ ಅನ್ಸುತ್ತೆ ಸರ್ನ ನಾವು ರುಬ್ತೀವಿ ಅಂತ. ಬಟ್ ನನಗೊಂದು ತುಂಬ ಅದ್ಭುತವಾದಂಥ ಒಂದು ಅನುಭವ ಆಯಿತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಿನಿಮಾದಲ್ಲಿ. ಏನಂತಂದರೆ ದೇವ್ರ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ರಿಯಲ್ ಆಗಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ಇಬ್ಬರು ಮೂರು ಜನ ಲೇಡೀಸ್ ಹುಡುಗಿರು ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಾರೆ. ರಿಯಲ್ ಆಗಿ ಅವ್ರ ಮೇಲೆ ದೇವ್ರು ಬಂದು ನಾನು ಕಣ್ಣಾರ ನೋಡಿದ್ದೀನಿ. ಅವರು 3-4 ನಿಂಬೆಹಣ್ಣು ಹಂಗೆ ಅಗದಿ ತಿನ್ಬಿಟ್ರು ಅವರು. ಅಂದರೆ ಅಷ್ಟು ಗೊತ್ತಿಲ್ಲ ಆ ಜಾಗದಲ್ಲಿ ಅಷ್ಟು ಪವರ್ ಇದೆ ಅಂತ. ಅಂದರೆ ಎವ್ರಿ ಡೇ ಮಳೆ ಬರ್ತಾ ಇದೆ. ನಿಜವೂ ಅವರು ಶಿವು ಅವರು ಸೆಟ್ ಹಾಕಿರೋದ್ರ ಬಗ್ಗೆ ನಮಗೆ ಒಂದಷ್ಟು ಡೌಟ್ ಇತ್ತು. ನಾವು ಚಂದ್ರ ಅವರು ಮಾತಾಡ್ಕೊತಾ ಇದ್ವಿ. ಸೆಟ್ಟು ಆ ಮಳೆ ನೀರು ಬಿದ್ದರೆ ಆ ಪ್ಲೈವುಡ್ ಶೀಟ್ಗಳೆಲ್ಲ ನೆಂದೋಗಿ ಒಂಥರ ಮೆತ್ತಗಾಗ್ತಾ ಇದೆ. ಬಟ್ ಅಷ್ಟು ಜನ ಡ್ಯಾನ್ಸರ್ಸು, ಜೂನಿಯರ್ಸು, ಮತ್ತು ಡೊಳ್ಳು ಕುಣಿತದವ್ರದ್ದು, ಮತ್ತು ಫೈಟರ್ಸು ಎಲ್ಲರೂ ಸೇರಿಸಿ ಆ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿರೋದು ಒಂದು ನಿಜವಾಗ್ಲೂ ಹೇಳ್ಬೇಕಂತಂದರೆ ಮಿರಾಕಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಿಗೆ ಆ ಜಾಗನೇ ಹಂಗಿದೆ. ಆ್ಯಕ್ಚುಲಿ ಅಲ್ಲಿ ಒಂದು ವಿಗ್ರಹನೂ ಸಿಕ್ತು ಅಂತ ಕೇಳ್ಪಟ್ಟೆ ನಾನು ನಿಜವಲ್ಲೂ ಶಿವ ಅವ್ರಿಗೆ. ಬಟ್ ಆ ತಾಯಿನೇ ಎಲ್ರಿಗೂ ಆ ಶಕ್ತಿ ಕೊಟ್ಟು ಆ ಒಂದು ಅದ್ಭುತವಾಗಿ ನೋಡೋಕೆ ಒಂದು ಏನು ಔಟ್ಪುಟ್ ಬಂದಿದೆ ಅಂತಂದರೆ ನಿಜವಲ್ಲೂ ಆ ತಾಯಿನೇ ಮಾಡಿಸ್ಕೊಂಡಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇವತ್ತಿಗೂ ಅಷ್ಟೇ, ಅವತ್ತಿಂದನೂ ಅಷ್ಟೇ, ಸರ್ ಜೊತೆ ಒಂದು ಕೆಲಸ ಮಾಡಬೇಕು ಅಂತಂದರೆ ಒಬ್ಬ ಆ್ಯಕ್ಷನ್ ಡೈರೆಕ್ಟರ್ ಏನಾದರೂ ಒಂದು ಸ್ಟಂಟ್ ಕೊರಿಯೋಗ್ರಾಫ್ ಮಾಡ್ತಾರೆ ಅಂತಂದರೆ ಅದಕ್ಕೆ ಪರಿಪೂರ್ಣವಾಗಿ ಅದಕ್ಕೊಂದು ಪರ್ಫಾರ್ಮೆನ್ಸ್ ಕೊಡೋದು ಅಂತಲೇ ನಾನು ನೋಡಿರೋದ್ರಲ್ಲಿ ನಮ್ಮ ಸರ್ ಸುದೀಪ್ ಸರ್ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಯಾರನ್ನ ಏನು ಕೇಳ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಬಂದಾಗ ನನ್ನ ಮೇಲೆ ಇಟ್ಟಿರೋಂಥ ಒಂದು ಅವರು ಭರವಸೆ, ನಂಬಿಕೆ, ನಾನು ಅದನ್ನೆಲ್ಲೋ ಪ್ರತಿ ಸೀಕ್ವೆನ್ಸಲ್ಲೂ ನಾನು ನನ್ನೆಲ್ಲರೂ ಕಳ್ಕೊತೀನ ಅಂತ ಒಂದು ಭಯದಲ್ಲೇ ನಾನು ಅವ್ರ ಹತ್ರ ಕೆಲಸ ಮಾಡೋದು. ಬಟ್ ಅವ್ರು ಬಂದಾಗಲೂ ಕೇಳೋದಷ್ಟೇ, ರವಿ ಈ ಹಿಂದೆ ಏನಿದೆ ಕಂಟಿನ್ಯೂಟಿ, ಮುಂದೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಬಟ್ ಅವ್ರು ಆ ಥರ ಕೇಳ್ತಿದ್ದಂಗೆ ನನಗೆ ಇನ್ನೂ ನಾನೇನಾದ್ರು ಸರಿಯಾಗಿ ಮಾಡ್ತಾಯಿದ್ದೀನಿ ಅಲ್ವೋ ಅಂತ ಒಂಚೂರು ನನ್ನಲ್ಲೇ ಒಂದು ಕ್ವಶನ್ ರೈಸ್ ಆಗುತ್ತೆ. ಆ್ಯಂಡ್ ವಿಜಯ್ ಸರ್, ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆ್ಯಂಡ್ ಅವ್ರು ಹೇಳಿದ್ರು ಸರ್, ಸುದೀಪ್ ಸರ್ ನಾವು ರುಬ್ಬಕ್ಕಾಗುತ್ತಾ ಸರ್? ಅಲ್ಲ, ಏಕೆಂದರೆ ಇದು ಲಿಮಿಟೆಡ್ ಡೇಸ್ ಪ್ಲಾನ್ ಮಾಡಿದ್ದು, ರಿಲೀಸ್ ಡೇಟ್ ಪ್ಲಾನ್ ಆಗಿದೆ. ಸೊ ರವಿವರ್ಮ ಅವರಂದ್ರೆ ಒಂಥರ ದುಬಾರಿ ಸ್ಟಂಟ್ ಮಾಸ್ಟ್ರು, ಅವ್ರಿಗೆ ಜಾಸ್ತಿ ದಿವ್ಸಗಳು ಬೇಕು. ಯಾಕಂದ್ರೆ ಕ್ವಾಲಿಟಿ ಇದನ್ನೆಲ್ಲ ಹೇಳ್ಕೊಟ್ಟಿದ್ಯಾರು? ಕಾಂಪ್ರ ಆಗಲ್ಲ ಅನ್ನೋ ವಿಚಾರವಾಗಿ. ಯಾಕಂದ್ರೆ ಇವತ್ತಿನ ಸಲ ನೀವು ಮಾತಾಡ್ತಾ ಇದ್ರಲ್ಲ ಚೆನ್ನಾಗಿದೆ ಅಂತ. ಅದಕ್ಕೋಸ್ಕರ ಡೇ ಎಷ್ಟು ದಿವಸ ಟೈಮ್ ತಗೊಂಡ್ರಿ? ಆ ಒಂದು ರಾತ್ರಿ ಅಂತ ಕೇಳಿ. ಓಕೆ, ದಿವಸ ಅಲ್ಲ, ರಾತ್ರಿಗಳು. ಸುಮಾರು ಒಂದು 6 ದಿನ ರಾತ್ರಿ ನಾವು ಕೆಲಸ ಮಾಡಿದ್ವಿ. ಅದಲ್ಲದೆ 2 ದಿವಸ ಎಕ್ಸ್ಟ್ರಾ ಸಾಂಗು ಮಾಡ್ಕೊಂಡಿದ್ದಾರೆ ಅವರು. ಬಟ್ ನನಗೆಲ್ಲೂ ಸುದೀಪ್ ಸರ್ ನಾನು ಹೋಗ್ಬೇಕು ಆ ಥರದ್ದು ಎಲ್ಲೂ ನನಗೆ ಕೊಡ್ದಂಗೆ ಒಂದು ಫ್ರೀಯಾಗಿ ನನ್ನ ಹತ್ರ ಯಾವಾಗಲೂ ಕೆಲಸ ಮಾಡ್ತಾರೆ. ಬಟ್ ನಾನೇ ಅವ್ರಿಗೆ ಹೇಳ್ಬೇಕು ಅಂತಂದು ತುಂಬ ಸಮಸ್ಯೆ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿ ಬಂತು. ಬಟ್ ನಾವು ಅವ್ರಿಗೆ ರುಬ್ಬ ರೇಂಜಲ್ಲಿಲ್ಲ. ಬಟ್ ಅವರು ಕತೆಗೆ ಏನು ಬೇಕು ಅದು ನೀಟಾಗಿ ಅವರು ಪರ್ಫಾರ್ಮ್ ಮಾಡ್ಬಿಟ್ಟು ಹೋಗ್ತಾರೆ, ಅದಂತ ಹೇಳಬಲ್ಲೆ. ಬಟ್ ಸ್ಟಂಟಲ್ಲಿ ಒಂದೇ ಒಂದು ಡೂಪು ಕೂಡ ಬಳಸೋ ಆಗಿಲ್ಲ. ಯಾಕಂದರೆ ಅವ್ರ ರೈಟ್ ಫಿಸಿಕ್ ನಾನಲ್ಲಿ ಆಡಿಯನ್ಸೇ ಕಂಡು ಹಿಡಿದ್ಬಿಡ್ತಾರೆ. ಯಾಕಂದರೆ ಅವ್ರ ಸ್ಟೈಲು, ಅವ್ರ ಫಿಂಗರ್ಸ್ ಈಗಲೂ ನೋಡಿದ್ದೀನಿ. ಆ ಫಿಂಗರ್ಸ್ ಎಲ್ಲೂ ನಾವು ತರೋಕ್ಕಾಗಲ್ಲ, ಅಷ್ಟು ದೊಡ್ಡ ಫಿಂಗರ್ಸ್. ನಿಜ ಹೇಳ್ಬೇಕಂತ ಇನ್ನು ರುಬ್ಬದಲ್ಲಿಂದ ಬರುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.